ಒಂದು 5-6 ಲಕ್ಷಕ್ಕೆ ಸಮಯ ಇರ್ಬೋದು. ಇನ್ಫ್ಲೇಷನ್ ರೇಟ್ ಪ್ರಕಾರ ಅವಾಗ ಡೀಸೆಲ್ ಬುಲೆಟ್ ಅದು 70 ಮೈಲೇಜ್ ಕೊಡುತ್ತೆ. ಯೂಸ್ ಮಾಡಿರೋ ಕಾರ್ ಯಾಕೆಂದರೆ ನೋಡಿ ಫಾಸ್ಟ್ ಆಗಿದೆ. ಇಂದು ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಗಾಡಿ. ನಿಮ್ಮ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾ ಇವತ್ತು ಬಂದಿರೋದು ನಿಮಗೆ ಪಯಣ ತೋರ್ಸೋಕ್ಕೆ. ಪಯಣದಲ್ಲಿ ಎಲ್ಲ ಥರ ವಿಂಟೇಜ್ ಕಾರ್ ಕಲೆಕ್ಷನ್ನು, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ದು ಕಾರು ಪ್ಲಸ್ ಎಲ್ಲ ಕಾರ್ಗಳು, ಎಲ್ಲ ವಿಂಟೇಜ್ ಕಲೆಕ್ಷನ್, ಬೈಕು, ಕಾರ್ ಎಲ್ಲ ಇದೆ. ಬನ್ನಿ ಪಯಣ ಒಳಗಡೆ ಹೋಗಿ ಹೆಂಗಿದೆ ಅಂತ ನೋಡ್ಕೊಂಬರೋಣ. ನಿಮಗೂ ಒಂದು ರೌಂಡ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಗೈಸ್, ಇದ್ರದ್ದು ಅಷ್ಟು ಸ್ಪೆಸಿಫಿಕೇಶನ್ ಹಾಕಿದ್ದಾರೆ. ಗೇರ್ ಎಷ್ಟು, ಇಂಜಿನ್ನು, ಸಿಲಿಂಡರು, ಬ್ರೇಕ್ಸು ಎಲ್ಲದು ಇದೆ. ಸ್ಪೀಡು ಎಲ್ಲದು. ಒಳಗಡೆ ಸೀಟು ಸೋಫಾ ಸೆಟ್ ಇದ್ದಂಗಿದೆ. ಮಾರಿಸ್ ಗಾಡಿ ಸಿಂಬಲ್ ನೋಡಿ. ಇದು ನೋಡಿ ಗೈಸ್, ಏನ್ ಮಸ್ತಾಗಿದೆ. ಹಾಯ್ ಗೈಸ್, ನಾನು ನಿಮ್ಮ ಫ್ರೆಂಡು ಶ್ಯಾಮ್ ಅಂತ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಈ JSS ಕಾಲೇಜಲ್ಲಿ ಸಿಕ್ಕಾಕೊಂಡಿದ್ದಾನೆ. ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ರೋಲ್ಸ್ ರೈಸ್ ಅಲ್ಲ, ಒಳ್ಳೆ ಲಾರಿ. ಆಮೇಲೆ ಇದ್ ನೋಡು, ಯಾರಾದ್ರೂ ಗುದ್ದಿದ್ರೆ ಏನೂ ಆಗ್ಬಾರ್ದು. ಡ್ರೈವರ್ಗೆ, ಮುಂದ್ಗಡೆ ಇರೋರ್ಗೆ. ಫುಲ್ ಬೈಕ್ ವಿಂಟೇಜ್ ಇದೆ ಗೈಸ್. ಬೈಕ್ದು ಇಲ್ಲೊಂದು ಸ್ವಲ್ಪ ಬೈಕ್ ಇಟ್ಟಿದ್ದಾರೆ, ಕಾರೇ ಜಾಸ್ತಿ. ಬೈಕ್ ನೋಡೋಣ ಬನ್ನಿ ಈಗ. ಇಲ್ಲಿ ನೋಡಿ ಗೈಸ್, ಬೈಕ್ ಕಲೆಕ್ಷನ್ ಕ್ರೇಜಿ ಆಗಿದೆ. ಜಾವಾ ಬೈಕ್ ನೋಡಿ ಗೈಸ್. ರೋಲರ್, NSU ಆಟೋ ರೋಲರ್ ಅಂತೆ. ಹೆಂಗಿದೆ ನೋಡಿ ಗೈಸ್. ಸೀಟ್ ನೋಡಿ, ಸೀಟ್ ಕ್ರೇಜಿ ಆಗಿದೆ ಮಾತ್ರ. ಟ್ರಯಂಪ್ ನೋಡಿ ಗೈಸ್, ಆವಾಗಿನ ಟ್ರಯಂಪ್ ಹೆಂಗಿದೆ, ಇವಾಗೂ ಫುಲ್ ಮಾಡಿಫೈ ಮಾಡ್ಬಿಟ್ಟಿದ್ದಾರೆ. ಇದು ನೋಡಿ ಗೈಸ್, ಬೈಕು ಕಮ್ ಸೈಕಲ್. ಇದು ಹೆಂಗೆ ಗೈಸ್, ಇದು ಬೈಕ್ ಕ್ರೇಜಿ ಆಗಿದೆ ಮಾತ್ರ. ಎಸ್ ನೋಡಿ, ಬುಲೆಟ್, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್. ಆಗ್ಲೇ ವಿಂಟೇಜ್ ಮಾಡ್ಬಿಟ್ಟವ್ರು ಗೈಸ್ ಇದನ್ನ. ನೋಡೋದು ಏನು ಅಂತ, ಲೆಫ್ಟ್ ಸೈಡ್ ನಿನ್ಗೆ ಇವಾಗ ಬ್ರೇಕ್ ಹಿಡಿತೀಯ ನಿನ್ನ ಕಾಲಲ್ಲಿ. ಈಗ ಇವಾಗ ಬರೋ ಬುಲೆಟ್ ಅಲ್ಲಿ ಡೀಸೆಲ್ ಬುಲೆಟ್ ಅದು 70 ಮೈಲೇಜ್ ಕೊಡುತ್ತೆ. ನೋಡಿ ಗೈಸ್, ಎಲ್ಲ ಹೇಳ್ತಾನೆ. ಇಲ್ಲಿಂದ ಬಂದ್ರೆ ಎಲ್ಲ ಸ್ಕೂಟರ್ಗಳು. ಇದು ನೋಡಿ ಗೈಸ್, ಹಳೆ ಫಿಲಮ್ಗಳಲ್ಲಿ ನೋಡಿರ್ತೀರಾ. ಏನೇನಿದೆ ಎಲ್ಲ ಹಾಕಿದ್ದಾರೆ. ಇಲ್ಲಿ ನೋಡಿ ಗೈಸ್, ಮಿಲ್ಟ್ರಿ ಗಾಡಿ ಹೆಂಗಿದೆ ಅವಾಗ. ಬರೀ ಬಾಡಿ ನೋಡಿ ಗೈಸ್ ಹೆಂಗಿದೆ ಅಂತ. ಅವಾಗಿಂದಲ್ಲ ಗೈಸ್, 1981 ಜಾಸ್ತಿ ತುಂಬಾ 1981 ತುಂಬ ಹಳೇದಲ್ಲ, ಬಟ್ ನೋಡಿ ಗೈಸ್ ಹೆಂಗಿದೆ ಅಂತ ಗಾಡಿ. ನೋಡಿ ಇವಾಗ ರೈಲ್ವೆ ಸ್ಟೇಷನ್ ಯೂಸ್ ಮಾಡ್ತಾರೆ ಗೊತ್ತಾ, ಅಜ್ಜಿ ತಾತನ ಕರ್ಕೊಂಡು ಹೋಗೋಕ್ಕೆ. ಸೇಮ್ ಅದೇ ಥರ ಇದೆ, ಏನಂದರೆ 8 ಇದೆ ಅಷ್ಟೇ. ಇಂಡಿಯನ್ ಮಿಲ್ಟ್ರಿ ಯೂಸ್ ಮಾಡಿರೋದು. ಮೇಡ್ ಇನ್ ಬೇರೆ ಕಡೆ ಕಣ. ಜರ್ಮನಿ. ಮೇಡ್ ಇನ್ ಜರ್ಮನಿ ಗೈಸ್. ಬಟ್ ಗೈಸ್ ಯೂಸ್ ಮಾಡಿರೋದು ಭಾರತ್ ಆರ್ಮಿ. ಒಂದು ಅಬ್ಸರ್ವ್ ಮಾಡಿ, ವೆಯ್ಟ್ ಇದು ಮಾಡೋಕ್ಕೇನೆ ಎಷ್ಟು ಕೊಟ್ಟವ್ರು ನೋಡಿ. ನಾರ್ಮಲ್ ಲಾರಿಗೇನೆ 4 ಪ್ಲೇಟ್ ಬರುತ್ತೆ, ಇದ್ರಲ್ಲಿ 12 ಪ್ಲೇಟ್ ಕೊಟ್ಟವ್ರೆ. ಇದು ನೋಡಿ ಗೈಸ್, ಹಿಂದ್ಗಡೆ ಸ್ಟೋರೇಜ್ ಸ್ಪೇಸು. ಇಲ್ಲಿ ಗಾಡಿ ಹೆಂಗಿದೆ. ಒರಿಜಿನಲ್ ಪ್ರೈಸ್ ಇನ್ 1958 ಎಲ್ಲ ಇದೆ ನೋಡಿ ಗೈಸ್. ಇಲ್ಲಿ ಬರೀ 12,000. ಇವಾಗ 12,000ಕ್ಕೆ 4 ಟೈರ್ ಹಾಕ್ಸೋಕ್ಕೂ ಆಗಲ್ಲ ಗಾಡಿಗೆ. 4 ಟೈರ್ ಅಂದರೆ ಅವಾಗ 12,000, ಇವಾಗ ಒಂದು 5-6 ಲಕ್ಷಕ್ಕೆ ಸಮಯ ಇರ್ಬೋದು. ಇನ್ಫ್ಲೇಷನ್ ರೇಟ್ ಪ್ರಕಾರ ಅವಾಗಿನ 12,000, ಇವಾಗಿನ ನಿಮಗೆ 10,000 × 8 ಹಾಕೊಳ್ಳಿ ಗೈಸ್. ನೋಡಿ ಗೈಸ್, ಶ್ರೀ ಧರ್ಮಸ್ಥಳ ಅಂತ ಹಾಕಿದ್ದಾರೆ. ಯಾಕೆ ಅಂದರೆ ಇದು ಅಂದರೆ ವೀರೇಂದ್ರ ಹೆಗ್ಡೆ ಅವ್ರದ್ದೇ ಅಲ್ವಾ.
ಪ್ರೆಸೆಂಟೆಡ್ ಬೈ ಮಳಿಯಾಡಿ ಶಿವರಾಮ್ ಶೆಟ್ಟಿ ಕುಂದಾಪುರ. ಅಂದರೆ ಅವ್ರು ಕೊಟ್ಟಿರೋದು ಅವರು ಲಾರಿನ, ಬಟ್ ಇವರು ಮಾಡಿಫೈ ಮಾಡಿ ಆ ಥರ ಹಾಕ್ಕೊಂಡಿದ್ದಾರೆ. ರೀಲ್ಸಲ್ಲೆಲ್ಲ ಪಯಣದಲ್ಲಿ ಇದೇ ಗಾಡಿ ರೀಲ್ಸಲ್ಲೆಲ್ಲ ಜಾಸ್ತಿ ಫೇಮಸ್ ಆಗಿರೋದು. ಯಾರ್ದು ಗೊತ್ತಾ? ಬನ್ನಿ ತೋರಿಸ್ತೀನಿ ಯಾರ್ದು ಅಂದರೆ ವಿಷ್ಣುವರ್ಧನ್ ಸರ್ ಇಂದು ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಗಾಡಿ. ಅವ್ರು ಯೂಸ್ ಮಾಡಿರೋಂಥ ಗಾಡಿ ಇರ್ಬೇಕು ಗೈಸ್, ಇದು ಅವ್ರು ಯೂಸ್ ಮಾಡಿರೋ ಗಾಡಿ ನೋಡಿ. ಅಂತ ಹೋದರೆ ಒಂದು ತೋರಿಸ್ತೀನಿ ನೋಡಿ. ನೋಡಿದ್ರೆ ಈ ಇಂಗ್ಲೀಷ್ ಮೂವಿಗಳೆಲ್ಲ ಪಿಕ್ನಿಕ್ ತೊಗೊಂಡೋಗೋ ಒಂದು ಬ್ಯಾಸ್ಕೆಟ್ ಇರುತ್ತೆ ನೋಡಿರ್ತೀರಾ, ಆ ಬ್ಯಾಸ್ಕೆಟ್ ನೋಡಿದಂಗೆ ನೆನಪು ಬರುತ್ತೆ. ನೋಡ್ರಿ ಇದು ಗಾಡಿ ನೋಡಿ ಹೆಂಗೈತೆ ಅಂತ. ಆ ಬ್ಯಾಸ್ಕೆಟ್ನ ಸ್ವಲ್ಪ ವೈಡ್ ಮಾಡಿ ಮುಂದೆ ಒಂದು ಇಂಜಿನ್ ಕೊಟ್ಬಿಟ್ಟವ್ರು ಅಷ್ಟೇ, ಇನ್ನೇನೂ ಮಾಡಿಲ್ಲ. ಇದು ರೀಸೆಂಟಾಗಿ ಯೂಸ್ ಮಾಡಿರೋ ಕಾರ್, ಯಾಕೆಂದರೆ ನೋಡಿ ಫಾಸ್ಟಾಗಿದೆ. ರೀಸೆಂಟಾಗಿ ಯೂಸ್ ಮಾಡ್ತಾ ಇದ್ದಿದ್ದು ಗಾಡಿ ಗೈಸ್ ಅದು, ಯಾಕೆಂದರೆ ಫಾಸ್ಟಾಗಿ ಅದರಲ್ಲಿ ಇನ್ನೂ ಹಂಗೆ ಇದೆ. ಇವಾಗ ಯೂಸ್ ಮಾಡೋದು ಬಿಟ್ಟು ತೊಗೊಬಂದು ಇಲ್ಲಿ ಇಟ್ಟಿದ್ದಾರೆ. ಫಾಸ್ಟಾಗಿ ಬಂದಿದೆ 2012ರೇನೋ. ಹಾಂ ಅದೇ ಅದನ್ನೇ ಹೇಳಿದ್ದು, ರೀಸೆಂಟಾಗಿ ಯೂಸ್ ಮಾಡಿ ತಂದಿರೋದು ಇದು ನೋಡಿ ಗೈಸ್. ಎಲ್ಲರ ಹತ್ರ ಕಾರ್ನ ಕಲೆಕ್ಟ್ ಮಾಡಿ ತೊಗೊಬಂದು ಇಟ್ಟಿರೋದು. ಬೆಂಝು, ಜಾಗ್ವಾರು, ಕಲೆಕ್ಟೆಡ್ ಬೈ ಯೂಸ್ಡ್ ಬೈ, ಇದೆ ಬಸ್ ಕಲೆಕ್ಟೆಡ್ ಬೈ ಯೂಸ್ಡ್ ಬೈ ನೋಡಿ ವೀರೇಂದ್ರ ಹೆಗ್ಡೆ. ಅವಾಗ ಎಲ್ಲ ಕಾರ್ನು ಯೂಸ್ ಮಾಡಿಬಿಟ್ಟಿದ್ದಾರೆ. ಬೆಂಝು, ಆಡಿ, BMW, ಜಾಗ್ವಾರ್ ನೋಡಿ. ಇವಾಗ ವೋಲ್ವೋದಲ್ಲಿ ಓಡಾಡ್ತಾರೆ. ದುಡ್ಡಿದ್ರೆ ಎಲ್ಲ ತೊಗೊತಾರೆ. ನಿನ್ನ ಹತ್ರ ಇದ್ದರೆ ನೀನು ತೊಗೊತಾ ಇದ್ದೆ ವೋಲ್ವೋ, ನೀನು ತೊಗೊತಿರ್ಲಿಲ್ವಾ? ನಾನು ತೊಗೋತಿದ್ದೆ ಗುರು, ಅದಕ್ಕೆ ಇದೆಲ್ಲ ಹಾಕಲ್ಲ ಬಿಡ ನೀನು, ಇದನ್ನೆಲ್ಲ ಹೇಳಲೇ ಬೇಡ. ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ಇದು ನೋಡ್ರಿ ಮಜ್ದಾ ಹೆಂಗಿದೆ, ಸ್ವರಾಜ್ ಮಜ್ದಾ ನೋಡಿರ್ತೀರಾ. ಇದು ನೋಡಿ ಮಜ್ದಾ ಹೆಂಗಿದೆ ಕಾರ್ ನೋಡಿ ಗೈಸ್. ಚೆನ್ನಾಗಿದೆ. 6 ಸೀಟರ್ಸ್ ಅದು. 6 ಸೀಟರ್ ಏನೋ ಅಲ್ಲಲೇ, 6 ಸೀಟರ್ ಅಲ್ಲ 5. ಸಾರಿ ಸಿಪಾನಿ ಡಾಲ್ಫಿನ್ ಸಲೂನ್ ಅಂತೆ. ಸಿಪಾನಿ ಡಾಲ್ಫಿನ್ ಸಲೂನ್. ಸೌಕರ್ಯಲ್ಲ ಬರೀ ಬೆಂಗಳೂರಲ್ಲೇ ಅವರೇ ಎಲ್ಲ ಇರೋರು ಬರೋರೆಲ್ಲ ಬರೀ ಬೆಂಗಳೂರು. ಸ್ಪಾನ್ಸರ್ಡ್ ಬೈ ಬೆಂಗಳೂರು, ಪ್ರೆಸೆಂಟೆಡ್ ಬೈ ಪೂರ್ತಿಯಾಗಿ ಹೆಚ್ಚು ಕಮ್ಮಿ ಬೆಂಗಳೂರೇ ಇದೆ. ಗೈಸ್ ನನ್ನ ಫೇವ್ರೆಟ್ ಕಾರು 800 ನೋಡಿ. ಈ ಥರ ಯಾವ ಕಾರು ಬರಲ್ಲ. ಕಾರ್ದು ಎಲ್ಲ ತೆಗ್ದು ಸ್ಪೇರ್ ಸ್ಪಾಟ್ಸ್ ಹೆಂಗೆ ಮಾಡಿಟ್ಟಿದ್ದಾರೆ. ಇಂಜಿನ್ನು, ಟಯರು, ಹಿಂದ್ಗಡೆ ಫಿಲ್ಟರು ಡಿಸೆಂಬಲ್ ಮಾಡಿದ್ರೆ ಹೆಂಗೆಲ್ಲ ಬರುತ್ತೆ ಅಂತ ತೋರಿಸಿದ್ದಾರೆ ನೋಡಿ. ಚೆನ್ನಾಗಿದೆ. ಇದು ಸೈಕಿದೆ. ರೇವಾ ಎಲೆಕ್ಟ್ರಿಕ್ಕಾ ನೋಡಿ ಗೈಸ್. ಇದು ಲೆಡ್ ಆಸಿಡ್ ಬ್ಯಾಟ್ರಿ ಪರವಾಗಿಲ್ಲ, ಚೆನ್ನಾಗಿದೆ. ಇದು ನೋಡಿ ಮೋಟಾ JCB. ಒಂದ್ಸಲಿ ಬನ್ನಿ ಗೈಸ್, ಇಲ್ಲಿ ಹಳೆ ಕಾರ್ಗಳು, ವಿಂಟೇಜ್ ಇದಕ್ಕಂತ ಬರಬೇಡಿ. ಇಲ್ಲ ಅಂದ್ರೆ ಎಲ್ಲರೂ ಹೋಗೋ ಟೈಮಿಗೆ ಬನ್ನಿ. ಸುಮ್ಮನೆ ಇದಕ್ಕಂತ ಬಂದ್ರೆ ಏನು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಇರಲ್ಲ. ಸುಮ್ಮನೆ 75 ರುಪೀಸ್ ಕೊಟ್ಟು ಏನು ನೋಡೋದು ರುಪೀಸ್ ಮಾಡಿರಲ್ಲ ಗೈಸ್. 75 ರುಪೀಸ್ ಆರಾಮಾಗಿ ಕೊಡ್ಬೋದು. ಫುಲ್ ವರ್ತ್ ಇಟ್. 100 ಆದರೂ ಕೊಡ್ಬೋದು. ಎಲ್ಲ ವಿಂಟೇಜ್ ಕಾರು ಎಲ್ಲ ಚೆನ್ನಾಗಿದೆ. ಬಟ್ ಇಲ್ಲೇನೋ ಒಳಗಡೆ ಏನೋ ಇದೆ, ಬಾರ ನೋಡ್ಕೊಂಬರೋಣ. ಶಿರಡಿ ದೈವದ ಮುಖ ಗೈಸ್, ಇದು ದಕ್ಷಿಣ ಕನ್ನಡ. ದೈವದ ಮುಖ ಅಲ್ಲ, ಶಿರಡಿ ದೈವಭೂತ. ಕಾಂತಾರ ನೋಡಿರ್ತಿಲ್ಲ, ಕಾಂತಾರ ಅದೇನೇ ಇದು. ಫುಡ್ ಸ್ಕ್ರಬ್ಬರ್ಸ್ ಅಂತ ಹೇಳ್ಬಿಟ್ಟು ಏನೇನೋ ಇಟ್ಟವ್ರೆ ಗೈಸ್. ಇಲ್ಲಿ ನೋಡಿ ಮೇಲ್ಗಡೆ ಮಜ್ಜಿಗೆ ಇದು ಮಾಡ್ತಾರಲ್ಲ, ಅದು ಮಜ್ಜಿಗೆ ಮಾಡ್ತಾರಲ್ಲ ಅದೆಲ್ಲ ಅವಾಗ ದಾರದಲ್ಲಿ ನೋಡ್ರಿ. ಗಸಗಸೆ ಎಷ್ಟು ದುಡ್ದಿದೆ. ಗಸಗಸೆನ ಏನೋ ಗೊತ್ತಿಲ್ಲ, ಮರ ಕೊಯ್ಯೋದು ಗೈಸ್. ಇದು ಆ್ಯಡಿಂಗ್ ಮಷೀನ್ ಅಂತ ಕೊಟ್ಟಿದ್ದಾರೆ. ಗೊತ್ತಿರೋ ಕ್ಯಾಲ್ಕುಲೇಟರು. ಬಟ್ ಇದು ನೋಡಿ ಟೈಪ್ ರೈಟರು ಅಲ್ಲ, ಮುಂದ್ಗಡೆ ಎಲ್ಲ ಇದೆ ನೋಡಿ ಹೆಂಗಿದೆ ನೋಡಿ ಗೈಸ್. ಅವಾಗಿನ ಹಳೆ ಮೂವಿಯಲ್ಲೆಲ್ಲ ತೋರಿಸ್ತಾ ಇದ್ರು. ಹಳೇದು ನಾವೇ ಟೈಪ್ ಮಾಡಿ ಬರೋದು ಜೆರಾಕ್ಸು ಪೇಪರಲ್ಲಿ. ಹೆಂಗಿದೆ ನೋಡಿ ಗೈಸ್ ಒಳಗೆಲ್ಲ ಮಷಿನ್ಸು. ಅದು 1994 ಕಿರ್ಕಾದು. ಅದರಲ್ಲಿ ಬರಿತಾ ಇದ್ರಲ್ಲ, ಆ ಬರಿಯಕ್ಕೆ ತಗೊತಾ ಇದ್ದಿದ್ದು ಇದು ಕಬ್ನದ್ದು ಗೈಸ್. ಇದು ಇಲ್ಲಿ ನೋಡಿ ಈ ಥರ ಅವಾಗ ಫುಲ್ಲು ಸಾಂಸ್ಕ್ರಿಟ್ ಯಾರ್ಯಾರಿಗೂ ಗೊತ್ತಿದ್ರೆ ಇದನ್ನು ಓದ್ಬಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸಿ. ಇದು ನೋಡಿ ಗೈಸ್, ಗ್ರಾಮಫೋನ್ ನೋಡಿ ಗೈಸ್. ಇದು ನೋಡಿ ಕೇಳ್ಕೊಳ್ಳಿ, ಹೆವಿ ಚೆನ್ನಾಗಿದೆ. ಒರಿಜಿನಲ್ ಗೈಸ್ ಇದು. ಇಲ್ಲೆಲ್ಲ ಇಟ್ಟಿರೋದು ಪೂರ್ತಿ ಒರಿಜಿನಲ್ಲೇ. ಇದೆಲ್ಲ ಫೋಟೋಸ್ ನೋಡಿ ಗೈಸ್ ಅವಾಗಿಂದ. ಮೈಸೂರು ಗ್ಲಾಸ್ ಪೇಂಟಿಂಗ್ ನೋಡಿ ಗೈಸ್ ಹೆಂಗಿದೆ. ಪೇಂಟಿಂಗ್ಸ್ ನೋಡಿ. ಅದಕ್ಕೆ ಇವಾಗ ಏನೇನು ಸಿಂಬಲ್ಲು ಪೇಪರ್ ಕಟಿಂಗ್ ಮಿಷಿನ್ ನೋಡಿ ಹೇಗಿತ್ತು. ಸೈಕಾಗಿದೆ. ಪೇಪರ್ ಕಟ್ ಮಾಡೋಕ್ಕೆ ಇವಾಗಿನ ಕಬ್ಬಿನಲ್ಲಿ ಕೂಡ ನಾವು ಮಿಷಿನ್ ಯೂಸ್ ಮಾಡ್ತೀವಲ್ಲ, ಅಷ್ಟು ದೊಡ್ಡದೈತೆ ಪೇಪರ್ ಕಟ್ ಮಾಡೋಕ್ಕೆ. ಅವಾಗ ಎಷ್ಟು ದೊಡ್ಡ ಮಷಿನ್ ಇದೆ ನೋಡಿ. ಶ್ರೀ ಆಂಜನೇಯ ವ್ಯಾಯಾಮ ಶಾಲೆ ಸ್ಥಾಪನೆ 1960.
ನೋಡಿ ಗೈಸ್, ಇದೇನೋ ಇಟ್ಟಿದ್ದಾರೆ ಕತ್ತಿ ನೋಡಿ. ಮಂಡ್ರಾನಿ ಗಟ್ಕ ಇದು ನೋಡಿ, ಮತ್ತೆ ಕಲರಿ ಪೈಟ್. ಇಲ್ಲೇನು ಅಂತ ಇಲ್ಲಿ ಹಾಕಿದ್ದಾರೆ. ಇಲ್ಲ ಗಾಯ್ಸ್, ಅಲ್ಲಿ ಏನು ಅಂತ ಹಾಕಿಲ್ಲ, ಯಾವ್ಯಾವ್ದ್ರಲ್ಲಿ ಯೂಸ್ ಮಾಡಿರೋದು ಅಂತ ಅದೇ. ಹಾಕಿದ್ದಾರೆ. ಗಟ್ಕ ಪಂಜಾಬು, ಮಂಡ್ರಾನಿ ಕೇಳ್ ಮಹಾರಾಷ್ಟ್ರದು, ಕಲರಿ ಬಂದ್ಬಿಟ್ಟು ಕೇರಳದು. ನಿಮಗೆ ಗೊತ್ತಿರುತ್ತೆ, ಮೂವೀಸ್ ನೋಡಿರ್ತೀವಿ. ಕೆಳಗಡೆ ವೆಹಿಕಲ್ ಅದ್ರ ಮೇಲ್ಗಡೆ ಇಟ್ಕೊಂಡು M40 ರಿಕೋಲಸ್ ರೈಫಲ್ ಇದು ಇಲ್ಲಿದೆ ನೋಡಿ. ರೈಫಲ್ ನೋಡಿ ಎಷ್ಟು ದೊಡ್ಡದಿದೆ ಅಂತ. ರೈಫಲ್ 1813ರಲ್ಲಿ ಕೊಲಂಬಿಯನ್ ಪ್ರೆಸ್. ಈಗ ಇಲ್ಲಿಂದ ಎಕ್ಸಿಟ್ ಆಗೋದೀಗ. ಇಷ್ಟ ವಿಡಿಯೋ ಇಲ್ಲಿಗೆ ಇವತ್ತು ನಮ್ಮ ವಿಡಿಯೋ ಆಯಿತು. ಎಕ್ಸ್ಪ್ಲೋರಿಂಗ್ ವಿಸ್ಟ್ ಇವಾಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಹೊರಗಡೆ ಆಗಲಿಲ್ಲ ಆದಮೇಲೆ ಎಂಟ್ರಿ ಮಾಡ್ತೀನಿ ಬನ್ನಿ ಗೈಸ್. ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ, ಮತ್ತು ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಪಾರ್ಕಿಂಗು, ಇದು ಬೈಕ್ ಪಾರ್ಕಿಂಗು, ಇದು ಕಾರ್ ಪಾರ್ಕಿಂಗು, ಇದು ಎಂಟ್ರೆನ್ಸ್ ಗೈಸ್. ಎಂಟ್ರಿ ಇಲ್ಲಿಂದ ಆಗಿದ್ವಿ, ಎಂಟ್ರಿಯಿಂದ ಎಕ್ಸಿಟ್ ಆದ್ವಿ. ಅಷ್ಟೇ. ಪ್ರಯಾಣ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೂ ಕಮೆಂಟಲ್ಲಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.